ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪುಷ್ಪಲತಾ. ಐ ಆಮ್ ಯುವರ್ ಲೈಫ್ ಕೋಚ್ ಆ್ಯಂಡ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್. ಆ್ಯಕ್ಚುಲಿ ನಾನು ನಿಮಗೆ ಗ್ರ್ಯಾಟಿಟ್ಯೂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಗ್ರ್ಯಾಟಿಟ್ಯೂಡ್ ಮಾಡೋದಕ್ಕೆ ಬರೀ ಆ ಗ್ರ್ಯಾಟಿಟ್ಯೂಡ್ ಬುಕ್ಕನ್ನ ಓದೋದಷ್ಟೇ ಅಲ್ಲ, ಅದರಲ್ಲಿರೋ ಅಸೈನ್ಮೆಂಟ್ಸ್ ಕೂಡ ಮಾಡಬೇಕು. ಅದರಲ್ಲಿರೋ ಅಸೈನ್ಮೆಂಟ್ಸ್ ಮಾಡಿದಾಗಲೇ ನಮಗೆ ಗ್ರ್ಯಾಟಿಟ್ಯೂಡ್ ಪವರಿಂದ ಯೂಸ್ಫುಲ್ ಆಗೋದಕ್ಕೆ ಸಾಧ್ಯ. ಸೊ ಇವಾಗ ನಾನು ಈ ಸೆಷನಲ್ಲಿ ಇನ್ಮೇಲಿಂದ ನಾನು ಡೈಲಿ ಮಿನಿಮಮ್ 1 ಅವರ್ ನಾನು ನಿಮಗೆ ಗ್ರ್ಯಾಟಿಟ್ಯೂಡಿಂದನ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಾನು ಹೇಳೋ ಗ್ರ್ಯಾಟಿಟ್ಯೂಡು ಅಫರ್ಮೇಷನ್ಸ್ ಅಂತ ಅಂತಾರೆ. ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ಸ್ನ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ, ಹೇಗೆ ಮಾಡಬೇಕು, ಏನು ಮಾಡಬೇಕಂತ. ಇದು ಕಾನ್ಸಂಟ್ರೇಟೆಡ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ಕಾನ್ಸಂಟ್ರೇಟೆಡ್ ಗ್ರ್ಯಾಟಿಟ್ಯೂಡ್ ಅಂದರೆ ನಮಗೆ ಈ ಪ್ರಪಂಚದಲ್ಲಿ ಏನು ಬೇಕೋ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕಾನ್ಸಂಟ್ರೇಟಾಗಿ ಆ ಥಿಂಗ್ಸ್ ಮೇಲೆ ಗ್ರ್ಯಾಟಿಟ್ಯೂಡ್ ಮಾಡೋದು ಅಂತ. ಫಸ್ಟು ಗ್ರ್ಯಾಟಿಟ್ಯೂಡ್ ಮಾಡೋದಕ್ಕೂ ಮುಂಚೆ ನಾವು ನಮ್ಮ ಲೈಫಲ್ಲಿ ಯಾವ್ಯಾವ ಥಿಂಗ್ಸಿಗೋಸ್ಕರ ಗ್ರ್ಯಾಟಿಟ್ಯೂಡ್ ಮಾಡಬೇಕು ಅಂತ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಯೂಶಲಿ ಫಸ್ಟ್ ನೀವು ಗ್ರ್ಯಾಟಿಟ್ಯೂಡ್ ಮಾಡಬೇಕಾಗಿರೋದು ನಿಮ್ಮ ತಾಯಿಗೆ, ಆಮೇಲೆ ನಿಮ್ಮ ತಂದೆಗೆ, ಆಮೇಲೆ ಸೂರ್ಯದೇವಗೆ. ಯಾಕೆ ಅಂದರೆ ಸೂರ್ಯ ಫೈರ್ ಎಲಿಮೆಂಟ್ ಅಂತ. ನಿಮಗೆ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಲಾದ್ರು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ನಿಮಗೆ ಪಂಚಭೂತಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಸೂರ್ಯಗೆ, ಆಮೇಲೆ ನೆಕ್ಸ್ಟು ಅರ್ತ್ ಎಲಿಮೆಂಟ್ಗೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬಿಕಾಸ್ ದಿಸ್ ಈಸ್ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಸೆಷನ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಿಮ್ಗೂ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇದೆಲ್ಲ ಲೈವಾಗೇ ಮಾಡೋಣ, ನಿಮ್ಮ ಕೈಲೂ ಮಾಡಿಸೋಣ ಅಂತಿದ್ದೆ. ಬಟ್ ನನ್ನ ಹತ್ರ ಝೂಮಲ್ಲಿ ಯಾರೂ ಕನೆಕ್ಟೆಡ್ ಇಲ್ಲ, ಅದೊಂದು. ಆಮೇಲೆ ನನಗಿನ್ನೂ 100 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಪ್ಲೀಸ್ ಬೇಗ 100 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ನಾವು ಲೈವಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಒಂದು ಟೈಮನ್ನು ಇಟ್ಕೊಂಡು. ಆವಾಗ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಸೊ ದೆನ್ ದಟ್ ವಿಲ್ ಬಿ ಬೆನಿಫಿಷಿಯಲ್ ಆ್ಯಂಡ್ ಮೋರ್ ಈಸಿ. ಆಮೇಲೆ ವಾಟರ್, ಅರ್ಥನ ಫಸ್ಟು ಸನ್ ಮಾಡ್ತೀವಿ, ಆಮೇಲೆ ಸನ್ನಲ್ಲಿ ಸೂರ್ಯದೇವನ, ಆಮೇಲೆ ಭೂದೇವಿನ, ಆಮೇಲೆ ಯೂನಿವರ್ಸ್ನ ಅಂದರೆ ಆಕಾಶನ, ಆಮೇಲೆ ನೀರನ್ನು, ಆಮೇಲೆ ಗಾಳಿನ, ಆಮೇಲೆ ಸಂಬಂಧಗಳಲ್ಲಿ ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಂಗಿ, ಗಂಡ ಹೆಂಡತಿ ಎಲ್ಲರೂ ಬರ್ತಾರೆ. ಆಮೇಲೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರೆಲ್ಲರೂ ಬರ್ತಾರೆ. ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಇರೋರು ಬರ್ತಾರೆ. ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ, ಆಮೇಲೆ ಮನಿ ಮೇಲೆ ಅಫರ್ಮೇಷನ್ಸು, ಆಮೇಲೆ ನಿಮ್ಮ ಜಾಬ್ ಕೆರಿಯರ್ ಮೇಲೆ ಅಫರ್ಮೇಷನ್ಸು. ಇದಿಷ್ಟು ಆಮೇಲೆ ಮ್ಯಾಗ್ನಿಫಿಸೆಂಟ್ ಔಟ್ಕಮ್, ಅದು ನಿಮಗೆ ಗೊತ್ತಿಲ್ಲ, ಏನು ಮ್ಯಾಜಿಕಲ್ ವೇ ಔಟ್ ಆಫ್ ನೆಗೆಟಿವಿಟಿ ಮಾಡೋದಿಲ್ಲ. ಇದಿಷ್ಟನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವತ್ತು ಫಸ್ಟ್ ಡೇ ಪ್ರಾಕ್ಟೀಸ್ ಸೆಷನ್. ಇವಾಗ ಫಸ್ಟು ನಾನು ಹೇಳಿದಾಗೆ ಮದರ್ ಅಂದರೆ ನಿಮ್ಮ ತಾಯಿಗೆ. ನಾನು ಫಸ್ಟ್ ಇಂಗ್ಲೀಷಲ್ಲಿ ಬರೀತೀನಿ, ನಾನು ನಿಮ್ಗೆ ಅದನ್ನು ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಏನು ಗೊತ್ತಾ? ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರನ್ನು ನಾನು ಮದರೇ ಅಂತಿದ್ದೀನಿ. ಬಿಕಾಸ್ ಯಾಕೆ ಅಂದರೆ ಶಿ ಗೀವ್ಸ್ ಬರ್ತ್ ಟು ಮೀ. ಅದೇ ನೀವು ಕನ್ನಡದಲ್ಲಿ ಬರಿಬೇಕಂದ್ರೆ, ನಾನು ನನ್ನ ಅಮ್ಮನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅವರು ನನಗೆ ಜನ್ಮ ನೀಡಿದ್ದಾರೆ. ಇದೇ ಥರ ಒಂದು 10 ಬರೀರಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರ್ ಬಿಕಾಸ್ she drinks me milk when I am child. ನಾನು ನನ್ನ ಅಮ್ಮನಿಗೆ
ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅವರು ನನಗೆ ಬಾಲ್ಯವಿದ್ದಾಗ ಹಾಲನ್ನು ಕುಡಿಸಿದ್ದಕ್ಕಾಗಿ. ಇನ್ನೊಂದು, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರ್ ಬಿಕಾಸ್ she takes care of me when I am in her home. ನಾನು ನನ್ನ ಅಮ್ಮನಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅವರು ನಾನು ಗರ್ಭದಲ್ಲಿದ್ದಾಗಿಂದ ನನ್ನ ಪೋಷಿಸಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರ್ ಬಿಕಾಸ್ she takes medicine for me during her pregnancy. ನಾನು ನನ್ನ ಅಮ್ಮನಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ನನ್ನ ಅಮ್ಮ ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ನನಗೆ ಆರೋಗ್ಯವಾಗಿರಲು ಮಾತ್ರೆಗಳನ್ನು ತೆಗೆದುಕೊಂಡಿದ್ದರು. I am grateful for my mother because she takes healthy food during her pregnancy. ನಾನು ಕೃತಜ್ಞಳಾಗಿದ್ದೇನೆ ನನ್ನ ತಾಯಿಗೆ. ಯಾಕೆಂದರೆ ಅವರು ನನ್ನ ಪ್ರೆಗ್ನೆನ್ಸಿ ಸಮಯದಲ್ಲಿ ಆರೋಗ್ಯಕರವಾದ ತಿಂಡಿ ತಿನಿಸುಗಳನ್ನು ಸ್ವೀಕರಿಸಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರ್ ಫಾರ್ ಆಲ್ವೇಸ್ being with me during my childhood. ನಾನು ನನ್ನ ತಾಯಿಗೆ ಕೃತಜ್ಞಳಾಗಿದ್ದೇನೆ. ಯಾಕೆಂದರೆ ಅವರು ಬಾಲ್ಯಾವಸ್ಥೆಯಲ್ಲಿ ನನ್ನ ನೋಡಿಕೊಂಡಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮದರ್ ಫಾರ್ ಫೀಡಿಂಗ್ ಮೀ ಫುಡ್ when I am a child.
ನಾನು ಕೃತಜ್ಞಳಾಗಿದ್ದೇನೆ ನನ್ನ ಅಮ್ಮನಿಗೆ, ಯಾಕೆಂದರೆ ಅವರು ನನಗೆ ಚಿಕ್ಕ ಮಗುವಿದ್ದಾಗ ಊಟ ಮಾಡಿಸಿದ್ದಕ್ಕಾಗಿ. I am grateful for my mother because she bathes me when I am child. ನಾನು ನನ್ನ ತಾಯಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನ್ನ ಬಾಲ್ಯಾವಸ್ಥೆಯಲ್ಲಿ ಸ್ನಾನ ಮಾಡಿಸಿದ್ದಕ್ಕಾಗಿ. ಈ ಥರ ನೀವು ಇನ್ನೂ ಎಷ್ಟೊಂದು ಪಾಯಿಂಟ್ಸ್ ಬರಿಬೋದು. ಬರ್ದಾದ್ಮೇಲೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಬರಿಬೇಕು. ಆಮೇಲೆ ಮತ್ತೆ ಓದಬೇಕು. I am grateful for my mother because she gave birth to me. I am grateful for my mother because she drinks milk for me when I am child. I am grateful for my mother because she takes care of me when I am in her home. I am grateful for my mother. She takes medicine for me during her pregnancy. I am grateful for my mother because she takes care of her health during her pregnancy. I am grateful for my mother for always being with me during my childhood. I am grateful for my mother for feeding me milk when I am child. I am grateful for my mother because she took me bath when I am child. Thank you, thank you, thank you ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಳ್ಳಿ. ನಿಮ್ದು ಯಾವಾಗಲಾದ್ರು ಚೈಲ್ಡ್ಹುಡ್ ಮೆಮೊರೀಸ್ ಏನಾದ್ರು ನಿಮ್ಮ ಅಮ್ಮಂದು ಇದ್ದರೆ ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ಬರೀರಿ. ಇದು ಮದರ್ಗಾಯಿತು. ಮದರಿಗೆ ಹೇಗೆ ಗ್ರ್ಯಾಟಿಟ್ಯೂಡ್ನ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದು ದಿನ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದೆ ಎಲ್ಲ ಬೇರೆ ಬೇರೆ, ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮಗೆ ಹುಟ್ಟಿದಾಗಿಂದ ಎಷ್ಟೊಂದು ಮಾಡಿರ್ತಾರೆ, ಅದನ್ನು ಇನ್ನೂ ಬರಿಬೇಕು. ಇವಾಗ ಫಾದರ್. I am grateful for my father for playing with me during my childhood. ನಾನು ನನ್ನ ಅಪ್ಪನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅವರು ನನ್ನ ಜೊತೆ ಆಟ ಆಡಿದ್ದಕ್ಕಾಗಿ. I am grateful for my father for bringing me toys during my childhood. ನಾನು ನನ್ನ ಅಪ್ಪನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅವರು ನನಗೆ ಚಿಕ್ಕವಳಿದ್ದಾಗ ಆಟ ಸಾಮಾನು ತಂದುಕೊಟ್ಟಿದ್ದಕ್ಕಾಗಿ. I am grateful for my father for taking me to ಜಾತ್ರೆ in my childhood. ನಾನು ನನ್ನ ಅಪ್ಪನಿಗೆ ಕೃತಜ್ಞಳಾಗಿದ್ದೇನೆ,
ಯಾಕೆಂದರೆ ಅವರು ನಾನು ಚಿಕ್ಕವಳಿದ್ದಾಗ ನನ್ನನ್ನು ಜಾತ್ರೆಗೆ ಕರೆದುಕೊಂಡು ಹೋಗಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫಾದರ್ for taking me to school every day. ನಾನು ನನ್ನ ಅಪ್ಪನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನಗೆ ದಿನ ಸ್ಕೂಲಿಗೆ ಕರೆದುಕೊಂಡು ಹೋಗಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫಾದರ್ ಫಾರ್ ಅಡ್ಮಿಟಿಂಗ್ ಮೀ ಟು ಸ್ಕೂಲ್. ನಾನು ನನ್ನ ಅಪ್ಪನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನಗೆ ನನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದಕ್ಕಾಗಿ, ನಿಮ್ಮ ಸ್ಕೂಲ್ ಫೀ ಕೊಟ್ಟಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫಾದರ್ for spending good time with me. ನಾನು ನನ್ನ ತಂದೆಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನ್ನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ. I am grateful for my father for taking me to movies. ನಾನು ನನ್ನ ತಂದೆಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನ್ನನ್ನು ಮೂವಿಗೆ ಕರೆದುಕೊಂಡು ಹೋಗಿದ್ದಕ್ಕಾಗಿ. ಬೈ ದ ವೇ, ನಾನು ಒಬ್ಬಳನ್ನೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇಟ್ಸ್ ಮೈ ಗ್ರ್ಯಾಟಿಟ್ಯೂಡ್, ಇಟ್ಸ್ ಮೈ ಥಿಂಗ್. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೆಯಲ್ಲಿರೋರೆಲ್ಲರೂ ಕರ್ಕೊಂಡು ಹೋಗ್ತಿದ್ರು. ದಟ್ ಡಸಂಟ್ ಸೌಂಡ್ ಗುಡ್. ನೀವು ಹೋಗ್ತಾಯಿದ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ನೀವು ನಿಮ್ಮದೇ ಆದ ಪ್ರಿಯಾರಿಟಿನಲ್ಲಿ ಇರ್ತೀರ. ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಇಂಪಾರ್ಟೆಂಟ್ ಆಗಿರಿ ನಿಮ್ಮ ಫಾದರ್ಗೆ ಅಂತ. ಮದರ್ ಫಾದರ್ಗೆ ಯಾಕೆ ಗ್ರ್ಯಾಟಿಟ್ಯೂಡ್ ಬರಿಬೇಕು ಅಂದರೆ, ನಾನು ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಏನು ಅಂದರೆ, ಮದರ್ ಫಾದರ್ ಹತ್ರನೇ ನಿಮ್ಮ ಎನರ್ಜಿ ಇರೋದು. ನಿಮ್ಮ 50% ಎನರ್ಜಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಇರುತ್ತೆ. ನೀವು ಅವ್ರ ಗ್ರ್ಯಾಟಿಟ್ಯೂಡ್ ಮಾಡಿದ್ರೆ ನಿಮ್ಗೆ ಆ ಎನರ್ಜಿ ಬರುತ್ತೆ. ನಿಮ್ಮ ಒಳಗಿರೋ ಅವ್ರ ಅಂಶ, ನೀವು ಅವರ ಅಂಶನೇ. ನಿಮ್ಮ ಒಳಗಡೆ ಇರೋ ಎನರ್ಜಿ ಆ್ಯಕ್ಟಿವೇಟ್ ಆಗುತ್ತೆ. ಇನ್ನು 50% ಹೇಗಾಗುತ್ತೆ ಅಂದರೆ, ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿಕೊಂಡಾಗ. ಸೆಲ್ಫ್ ಲವ್ ಇದು ಒಂದು ಕಾನ್ಸೆಪ್ಟ್, ಇದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಲ್ಫ್ ಲವ್ ಮಾಡಿಕೊಂಡಾಗ ಇನ್ನು 50% ಎನರ್ಜಿ ಬಂದು ನೀವು ಯಾವಾಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಏನೂ ಇರೋದೆ, ನೀವು ಫುಲ್ ಆ್ಯಕ್ಟಿವ್ ಆಗಿರ್ತೀರ. ಸೊ ಸಮ್ ಆಫ್ ದ ಸೆಲ್ಫ್ ಲವ್ ಅಂದರೆ, ಇವಾಗ ನಾನು ನನ್ನ ಬಗ್ಗೆ ಹೇಳ್ತೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೀ ಫಾರ್ ಲರ್ನಿಂಗ್ ಟು ವಾಕ್. ನಾನು ಕೃತಜ್ಞಳಾಗಿದ್ದೇನೆ ನನಗೆ, ಯಾಕೆಂದರೆ ನಾನು ನಡೆಯುವುದನ್ನು ಕಲಿತಿದ್ದೇನೆ. ಐ ಆಮ್ ಗ್ರೇಟ್ಫುಲ್ for myself because I learned to walk. I learned to talk.
ನಾನು ಕೃತಜ್ಞಳಾಗಿದ್ದೇನೆ. ನಾನು ಮೃದುವಾಗಿ ಮಾತನಾಡಿದ್ದನ್ನು ಕಲಿತಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈಸೆಲ್ಫ್ ಫಾರ್ ಲಿವಿಂಗ್ ಟುಡೇ ಆಲ್ಸೋ. ನಾನು ಇದುವರೆಗೂ ಜೀವಂತವಾಗಿ ಇರುವುದಕ್ಕೆ ನನ್ನನ್ನು ನಾನು ಪ್ರೀತಿಸುತ್ತೇನೆ. ಇಷ್ಟು ವರ್ಷ ತನಕ ಬದುಕಿರ್ತೀರ ಅಲ್ವಾ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈಸೆಲ್ಫ್ ಫಾರ್ ಟೇಕಿಂಗ್ ಕೇರ್ ಆಫ್ ಮೈ ಹೆಲ್ತ್. ನಾನು ಕೃತಜ್ಞಳಾಗಿದ್ದೇನೆ ನನ್ನನ್ನು ನಾನು ನನ್ನ ಆರೋಗ್ಯವನ್ನು ನಾನು ಉತ್ತಮವಾಗಿ ನೋಡಿಕೊಂಡಿದ್ದಕ್ಕಾಗಿ. ಸೆಲ್ಫ್ ಲವ್ ಬೇರೆ ಕಾನ್ಸೆಪ್ಟು, ಅದು ಆ್ಯಕ್ಚುಲಿ ಮಿರರ್ ಪ್ರಾಕ್ಟೀಸಿಂದ ಬರುತ್ತೆ. ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಪ್ಕಮಿಂಗ್ ಡೇಸ್ಲಿ. ಇವಾಗ ಸೂರ್ಯ, ಸನ್ನಿಗೆ ಏನೇನು ಬರಿಬೋದು? ಐ ಆಮ್ ಗ್ರೇಟ್ಫುಲ್ ಫಾರ್ ಸನ್ because he gives light. ನಾನು ಸೂರ್ಯನಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ಅವರು ಭೂಮಿಗೆ ಬೆಳಕನ್ನು ಕೊಡಲು. ಐ ಆಮ್ ಗ್ರೇಟ್ಫುಲ್ ಫಾರ್ ಸನ್ because from them I get day and night. ನಾನು ಸೂರ್ಯನಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ಅವರಿಂದ ನಾನು ದಿನ ಹಾಗೂ ರಾತ್ರಿಯನ್ನು ನೋಡುತ್ತೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಸನ್ because he is everywhere. ನೀವು ಭೂಮಿನಲ್ಲಿ ಎಲ್ಲಿದ್ರೂ ಇರ್ತೀವಿ. ಇದು ನನ್ನ ಪ್ರಾಸ್ಪೆಕ್ಟಿವ್, ನೀವು ನಿಮ್ಮ ಪ್ರಾಸ್ಪೆಕ್ಟಿವ್ ರೀತಿ ಬರೀರಿ. ನಾನು ಸೂರ್ಯ ದೇವರಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ಅವರು ಎಲ್ಲ ಕಡೆ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಸನ್ ಫಾರ್ ಗಿವಿಂಗ್ ಮೀ ಬ್ಯೂಟಿಫುಲ್ ಲೈಫ್. ನಾನು ಸೂರ್ಯದೇವರಿಗೆ ಕೃತಜ್ಞನಾಗಿದ್ದೇನೆ ಯಾಕೆಂದರೆ ಅವರು ಅದ್ಭುತವಾದ ಜೀವಗಳನ್ನು ಕೊಟ್ಟಿದ್ದಕ್ಕಾಗಿ. ಸನ್ ಆಯಿತು. ಇವಾಗ ಅರ್ತ್, ಭೂದೇವಿಗೆ ಬರೆಯೋಣ. ಐ ಆಮ್ ಗ್ರೇಟ್ಫುಲ್ ಫಾರ್ ಅರ್ತ್ ಫಾರ್ ಗಿವಿಂಗ್ ಮೀ ಲೈಫ್. ನಾನು ಭೂದೇವಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ನನ್ನ ಜೀವವನ್ನು ಕೊಟ್ಟಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಅರ್ತ್ ಫಾರ್ ಗಿವಿಂಗ್ ಮೀ ಫುಡ್. ನಾನು ಕೃತಜ್ಞಳಾಗಿದ್ದೇನೆ ಭೂದೇವಿಗೆ ಯಾಕೆಂದರೆ ನೀವು ನನಗೆ ಊಟ ಕೊಟ್ಟಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಅರ್ತ್ ಫಾರ್ ಗಿವಿಂಗ್ ಮೀ ಪ್ಲೇಸ್ ಟು ಸ್ಟೇ. ನಾನು ಭೂದೇವಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ನೀವು ನನಗೆ ಇರುವುದಕ್ಕೆ ಜಾಗ ಕೊಟ್ಟಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಅರ್ತ್ ಫಾರ್ ಗಿವಿಂಗ್ ಮೀ ಬ್ಯೂಟಿಫುಲ್ ಓಷನ್. ನಾನು ಭೂದೇವಿಗೆ ಕೃತಜ್ಞಳಾಗಿದ್ದೇನೆ ಯಾಕೆಂದರೆ ಭೂಮಿಯಲ್ಲಿ ಸುಂದರವಾದ ನದಿಗಳು, ಸರೋವರಗಳು, ಸಮುದ್ರಗಳು ಇರುವುದಕ್ಕಾಗಿ.
I am grateful for my earth, for being planet of life. ನಾನು ಭೂದೇವಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ಅವರು ಭೂಮಂಡಲದಲ್ಲಿ ಜೀವ ಕೊಡುವ ಪ್ಲ್ಯಾನೆಟ್ ಆಗಿದ್ದಕ್ಕಾಗಿ. ಪ್ಲ್ಯಾನೆಟ್ ನನಗೆ ಕನ್ನಡನಲ್ಲಿ ಗೊತ್ತಿಲ್ಲ, ನೀವೇ ಬರ್ಕೊಳ್ಳಿ. ಸ್ಕೈ ಅಂದರೆ ಆಕಾಶ. ಐ ಆಮ್ ಗ್ರೇಟ್ಫುಲ್ ಫಾರ್ ಸ್ಕೈ, ಫಾರ್ ಗಿವಿಂಗ್ ಬ್ಯೂಟಿಫುಲ್ ವ್ಯೂ. ನಾನು ಆಕಾಶಕ್ಕೆ ಧನ್ಯವಾದಳಾಗಿದ್ದೇನೆ, ಯಾಕಂದರೆ ನನಗೆ ಸುಂದರವಾದ ದೃಶ್ಯ ಕೊಟ್ಟಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಸ್ಕೈ, ಫಾರ್ ಬ್ರಿಂಗಿಂಗ್ ರೈನ್ ಯೂಸಿಂಗ್ ಕ್ಲೌಡ್. ನಾನು ಆಕಾಶಕ್ಕೆ ಧನ್ಯವಾದ ಕೊಡುತ್ತೇನೆ, ಯಾಕೆಂದರೆ ಮೋಡ ಮಾಡಿ ಮಳೆಯನ್ನು ಸುರಿಸುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಸ್ಕೈ, ಫಾರ್ ಹ್ಯಾವಿಂಗ್ ಸ್ಪಾರ್ಕ್ಲಿಂಗ್ ಸ್ಟಾರ್ಸ್. ನಾನು ಆಕಾಶಕ್ಕೆ ಧನ್ಯವಾದ ಹೇಳುತ್ತೇನೆ, ಯಾಕೆಂದರೆ ಹೊಳೆಯುತ್ತಿರುವ ನಕ್ಷತ್ರಗಳು ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಸ್ಕೈ, ಫಾರ್ ಗಿವಿಂಗ್ ಮೀ. ಆಕಾಶದಿಂದ ಏನೇನು ಸಿಗುತ್ತೆ? ರೇನಾಯಿತು, ಇದಾಯಿತು. ನನಗಷ್ಟು ಇನ್ನೇನೇನಿದೆ ನೀವೇ ಬರೀರಿ. ಸ್ಕೈಗೆ ಇವಾಗ ವಾಟರ್. ಫಾರ್ ಗಿವಿಂಗ್ ಮೀ ಓಸೋನ್ ಲೇಯರ್. ಓಸೋನ್ ಲೇಯರ್ ಇದ್ದಿದ್ರೆ ಕಷ್ಟ ಆಗ್ತಿತ್ತಲ್ಲ. ವಾಟರ್. ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟರ್, ಫಾರ್ ಬೀಯಿಂಗ್ ಇನ್ ಮೈ ಬಾಡಿ. ನಾನು ನೀರಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನನ್ನ ಶರೀರದಲ್ಲಿ ಇರುವುದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟರ್, ಫಾರ್ ಕುಕಿಂಗ್ ಫುಡ್ ಫಾರ್ ಮೀ. ನಾನು ನೀರಿಗೆ ಧನ್ಯವಾದಳಾಗಿದ್ದೇನೆ, ಯಾಕೆಂದರೆ ಅವರು ನನಗೆ ಅಡುಗೆ ಮಾಡಲು ಯೂಸ್ ಆಗೋದಕ್ಕೆ. I am grateful for water, for drinking purpose. ನಾನು ಕೃತಜ್ಞಳಾಗಿದ್ದೇನೆ ನೀರಿಗೆ, ಯಾಕೆಂದರೆ ಕುಡಿಯುವುದಕ್ಕೆ ಯೂಸ್ ಆಗುತ್ತಲ್ಲ ಅದಕ್ಕೆ. ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟರ್, ಫಾರ್ ಬೀಯಿಂಗ್ ವಿತ್ ಮೀ. ಆಲ್ ದ ಟೈಮ್. ಈ ಥರ ವಾಟರಿಗೆ ಬರೀರಿ. ಆಮೇಲೆ ಏರ್ ಅಂದರೆ ಗಾಳಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಏರ್, ಫಾರ್ ಗಿವಿಂಗ್ ಮೀ ಆಕ್ಸಿಜನ್. ನಿಮಗೆ ಆಕ್ಸಿಜನ್ ಕೊಡೋದಕ್ಕೋಸ್ಕರ ಏರಿಗೆ ಥ್ಯಾಂಕ್ ಯು. I am grateful for air because it is abundant. ಗಾಳಿ ಅಬಂಡೆಂಟ್ ಆಗಿದೆ, ಅದಕ್ಕೆ ಥ್ಯಾಂಕ್ ಯು. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಏರ್ ಬಿಕಾಸ್ ಗಿವಿಂಗ್ ಲೈಫ್. ಐ ಆಮ್ ಗ್ರೇಟ್ಫುಲ್ ಫಾರ್ ಏರ್, ಫಾರ್ ಗಿವಿಂಗ್ ಮೀ ಬಿಕಾಸ್ ಯಾಕೆ ಅಂದರೆ ಫ್ರೆಶ್ ಆ್ಯಂಡ್ ಪ್ಯೂರ್ ಏರ್. ಫ್ರೆಶ್ ಆಮೇಲೆ ಪ್ಯೂರಾಗಿರೋ ಏರ್ ಕೊಟ್ಟಿದ್ದಕ್ಕಾಗಿ ಏರಿಗೆ ಧನ್ಯವಾದಗಳು. ಈ ಥರ 5 ಎಲಿಮೆಂಟ್ಸನ್ನು ಮುಗಿಸಾದ್ಮೇಲೆ ರಿಲೇಷನ್ಶಿಪ್ಪಿಗೆ ಬರ್ತೀರ. ನೀವು ನಿಮ್ಮ ಅಣ್ಣ ಅಕ್ಕ ಯಾರು ಇರ್ಬೋದು, ಅವ್ರ ಮೇಲೆ ಬರಿತೀರ. ನಾನು ನಮ್ಮ ಅಣ್ಣ ಇದ್ದಾರೆ, ಅವ್ರ ಮೇಲೆ ಬರೀತೀನಿ. ಐ ಆಮ್ ಗ್ರೇಟ್ಫುಲ್ for my brother, for playing with me.
ನಾನು ನನ್ನ ಅಣ್ಣನಿಗೆ ಕೃತಜ್ಞಳಾಗಿದ್ದೇನೆ, ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುತ್ತಿದ್ದಕ್ಕಾಗಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಆಲ್ಸೋ, ಎರಡು ಒಟ್ಟಿಗೆ ಬರೀತೀನಿ. ಬ್ರದರ್ ಆ್ಯಂಡ್ ಸಿಸ್ಟರ್ for playing with me when I am child. I am grateful for my brother and sister for helping me to study. ನನಗೆ ಓದುವುದಕ್ಕಾಗಿ ಹೆಲ್ಪ್ ಮಾಡಿದ್ದಕ್ಕಾಗಿ ಧನ್ಯವಾದ. I am grateful for my brother and sister for ಯಾಕೆ ಬ್ರದರ್ ಆ್ಯಂಡ್ ಸಿಸ್ಟರ್, for helping me during exam. I am grateful for my brother for taking care of me. I am grateful for my sister for supporting me. I am grateful for my brother for supporting me. I am grateful for my sister because for making me laugh. ಇದು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ನೀವು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನ ಸರಿ ಮಾಡ್ಕೋಬಾರ್ದು. ಇಲ್ಲಿ ನಾನು ಅಣ್ಣ ತಮ್ಮ ಬರ್ತಿದ್ದೀನಿ, ನೀವು ಬೇಕಾದ್ರೆ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಅವ್ರದ್ದನ್ನು ಬರಿಬೋದು, ಅಥವಾ ನಿಮ್ಮ ಅತ್ತೆ ಮಾವ ಜೊತೆ ಸೇರಿಸಿ ಬರಿಬೋದು. ಇದು ಆ್ಯಕ್ಚುಲಿ ಆಗಿದೆ, ಆಲ್ಮೋಸ್ಟ್ ಒನ್ ಪೇಜ್ ಕಂಪ್ಲೀಟ್ ಆಗಿದೆ ಹಾಫ್ ಆನ್ ಅವರಲ್ಲಿ. ನೆಕ್ಸ್ಟು ಹೆಲ್ತು, ಮನಿ, ವರ್ಕು, ಅಟ್ರ್ಯಾಕ್ಟ್ ಮನಿ. ಇದೆಲ್ಲ ನೀವು ಯೂಶ್ವಲಿ ಅಸೈನ್ಮೆಂಟಲ್ಲಿ ನೋಡಿ ಬರಬೇಕು, ಯಾಕಂದರೆ ಯಾರ ಹತ್ರ ಏನೇನಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಜನರಲ್ ಅಸೈನ್ಮೆಂಟ್. ಇದರಲ್ಲಿ ಮದರ್, ಫಾದರ್, ನಿಮ್ಮನ್ನು ಹೇಗೆ ನೋಡ್ಕೊಂಡಿದ್ದಾರೆ ನಿಮಗೆ ಗೊತ್ತು, ಹಾಗೆ ಬರೀಬೇಕಾಗುತ್ತೆ. ನಿಮ್ಮ ಫಾದರ್ ನಿಮ್ಗೆ ಏನೇನು ಮಾಡಿದ್ದಾರೆ ಅದು ನಿಮಗೆ ಗೊತ್ತೆ. ಆಮೇಲೆ ನಿಮ್ಮ ಮೇಲೆ ನೀವು ಬರೆಯೋದು, ಅದು ಸೆಲ್ಫ್ ಲವ್ ಪ್ರಾಕ್ಟೀಸ್, ಅದು ಸಪ್ರೇಟಾಗಿ ಮಾಡಬೇಕು. ಅದು ಮಾಡಾದ್ಮೇಲೆ ಬರಿಬೇಕು, ತಕ್ಷಣ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಸನ್ನು, ಅರ್ತು, ಸೂರ್ಯ, ಆಕಾಶ, ಭೂಮಿ, ಗಾಳಿ ಎಲ್ಲದಕ್ಕೂ ಇವೆಲ್ಲ ಜನರಲಾಗಿ ಬರಿಬೇಕಾಗುತ್ತೆ. ಅದು ಬೇಕಾದ್ರೆ ಅಡಿಷ್ನಲ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ನಿಮ್ಮ ಲಿಸ್ಟ್ ಇನ್ನೂ ಜಾಸ್ತಿ ಆದಾಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಸೂರ್ಯದೇವ, ಐ ಲವ್ ಯು ಸೂರ್ಯದೇವ ಅಂತೆಲ್ಲ ಬರೀತಾರೆ, ಬಟ್ ಈ ಫಾರ್ಮ್ಯಾಟು ಕರೆಕ್ಟು. ನೀವು ಇದೇ ರೀತಿ ಫಾರ್ಮ್ಯಾಟನ್ನು ಯೂಸ್ ಮಾಡಿಕೊಂಡು ಬೇರೆದಕ್ಕೂ ಬರಿಬೇಕಾಗುತ್ತೆ. ಓಕೆ, ಇವತ್ತು ಇಷ್ಟ ಆಯಿತು. ನೆಕ್ಸ್ಟು ಹೆಲ್ತ್, ಮನಿ, ವರ್ಕ್ ಆ್ಯಂಡ್ ಕೆರಿಯರ್, ಅದಕ್ಕೂ ಕೂಡ ನಾವು ಡೈಲಿ ಬರೆಯೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.